ನೋಡಿ, ಸತತವಾಗಿ ನನ್ನ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ನಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಲೈನಲ್ಲಿ, ಯಾಕೆಂದರೆ ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಕೂಡ ದಂಧೆಗಳು ನಡೀತಾ ಇರುತ್ತೆ. ಆದರೆ ಆಯಾ ಫೀಲ್ಡಲ್ಲಿ ನಡೆಯುವಂಥ ದಂಧೆಗಳೇನು ನಡೀತಾ ಇರುತ್ತಲ್ಲ, ಅದನ್ನು ಸ್ಪ್ರೆಡ್ ಮಾಡೋದಿದೆ ನೋಡಿ, ಅದು ತುಂಬ ಮುಖ್ಯ. ಅದರಲ್ಲೂ ನೋಡಿ, ಈ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಲೈನಲ್ಲಿ ಕಮರ್ಷಿಯಲ್ ವೆಹಿಕಲ್ಗಳಿಗೆ ಮಾತ್ರನೇ ಆದ್ಯತೆ ಇರೋದು. ಆದರೆ ಈ ಕಮರ್ಷಿಯಲ್ ವೆಹಿಕಲ್ ಓಡುವಂಥ ಜಾಗದಲ್ಲಿ ಸ್ವಂತ ಬಳಕೆಗೆ ಬಳಸುವಂಥ ವಾಹನಗಳನ್ನ ಕಮರ್ಷಿಯಲ್ ಪರ್ಪಸ್ ಆಗಿ ಬಳಸ್ಕೊಂಡು ಬಿಸ್ನೆಸ್ ಮಾಡ್ತಾರಲ್ಲ, ಇದನ್ನ ದಂಧೆ ಅಂತ ಕರೀತಾರೆ. ಈ ಥರ ದಂಧೆ ನಡೆಸ್ತಾ ಇರೋವಂಥದ್ದು ನಿಮ್ಗಳಿಗೆಲ್ಲ ತೋರ್ಪಡಿಸುವಂಥ ಒಂದು ಕೆಲಸ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಮಾಡ್ತಾ ಇದ್ದೀವಿ. ನೀವು ಅನ್ಕೊಳ್ಬೋದು, ಏನಕ್ಕೆ ಈ ವ್ಯಕ್ತಿ ಇದೆಲ್ಲ ನೋಡಿ, ಅವ್ರು ಯಾರೋ ಹೋದ್ರು, ಅಲ್ಲಿ ಯಾರೋ ವೈಟ್ ಬೋರ್ಡ್ ಅವ್ರು ಮಾಡ್ತವ್ರೆ ಅಂದ್ರು, ಇವ್ರಿಗೆ ಯಾಕೆ ಬೇಕಿದೆಲ್ಲ, ಇವರು ಆರಾಮಾಗಿ ಇವ್ರ ಬಿಸ್ನೆಸ್ ಏನಿದೆಯೋ ಅದು ಮಾಡ್ಕೊಂಡು ಹೋಗ್ಬೋದಲ್ವಾ ಅಂತ. ಖಂಡಿತ ನಮ್ಮ ಬಿಸ್ನೆಸ್ ನಾವು ಮಾಡ್ತಾ ಇರ್ತೀವಿ. ಈಗ ನೋಡಿ, ನಮ್ಮ ಕಮರ್ಷಿಯಲ್ ವೆಹಿಕಲ್ಗಳು ಏನಿರ್ತವೆ ನೋಡಿ, ನಾವು ಇನ್ಶೂರೆನ್ಸು, ಟ್ಯಾಕ್ಸು, FC, ಪರ್ಮಿಟ್ಟು, ಈ ಥರ RTO ಇಲಾಖೆಗಳು ಕಮರ್ಷಿಯಲ್ ವೆಹಿಕಲ್ಗೆ ಏನೆಲ್ಲ ಪರಿಪಾಲನೆ ಮಾಡಬೇಕು, ಇದನ್ನ ಪರಿಪಾಲನೆ ಮಾಡಕ್ ಹೋದಾಗ ದುಡಿಯೋ ದುಡ್ಡಲ್ಲಿ 60% ಅವ್ರಿಗೆ ಹೋಗ್ಬಿಡುತ್ತೆ. ಇನ್ನು ಉಳಿಯೋ 40% ಅಲ್ಲಿ ನಮ್ಮೆಲ್ಲ ಕಮಿಟ್ಮೆಂಟ್ಗಳನ್ನ ನಾವು ನೀಗಿಸ್ಕೊಂಡು ಕೆಲಸ ಮಾಡಬೇಕು. ಇದು ನಾವು ಸರ್ಕಾರಕ್ಕೆ ಮತ್ತೆ ಸಮಾಜಕ್ಕೆ ಮತ್ತೆ ಈ ನಮ್ಮ ನಾಡಿಗೆ ನಮ್ಮ ನಾಡಿಗೆ ಕೊಡುವಂತಹ ಕೊಡುಗೆ. ಯಾರು ಸರ್ಕಾರಕ್ಕೆ ತೆರಿಗೆ ಕಟ್ಕೊಂಡು ನಾಡಿಗೋಸ್ಕರ ನಮ್ಮ ದುಡಿಮೆಯಲ್ಲಿ ನಮ್ಮ ತೆರಿಗೆ ಹಣನ ಮೀಸಲಾಗಿಡ್ತೀವಿ, ನಾವು ಯಾರಿಗೂ ಕೂಡ ಎದುರುವಂಥ ಒಂದು ಪ್ರಮೇಯನೇ ಬರೋದಿಲ್ಲ. ಮತ್ತೆ ನಾಡಿಗೆ ನಮ್ಮದೇ ಆದ ಒಂದು ಕೊಡುಗೆ ಇದ್ದೇ ಇರುತ್ತೆ. ಹಂಗಾಗಿ ನಾವು ನಾಡಿಗೋಸ್ಕರ ತೆರಿಗೆ ಕಟ್ಕೊಂಡು ನಮ್ಮ ಒಂದು ಬಿಸ್ನೆಸ್ನ ನಾವು ಮಾಡ್ತಿರ್ತೀವಿ ಅಂದಾಗ, ಇಂಥ ಒಂದು ಬಿಸ್ನೆಸ್ ಅಲ್ಲಿ ದಂಧೆ ನಡೆಸುವಂಥವ್ರು ನೋಡಿ, ಈಗ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ ಈ 2 ವೀಲರ್ಗಳು, ಯಾಕೆಂದ್ರೆ ಹೈಕೋರ್ಟ್ ಹೇಳಿದೆ ನೋಡಿ, 2 ವೀಲರ್ಗಳು ಯೆಲ್ಲೋ ಬೋರ್ಡ್ ಆಗಿ ರನ್ ಆಗಬೇಕು, ವೈಟ್ ಬೋರ್ಡಲ್ಲಿ ಓಡ್ತಿರುವಂಥದ್ದು ನಿಲ್ಲಬೇಕು. ಇದಕ್ಕೆ ಆದ್ಯತೆ ಇಲ್ಲ. ಆದಷ್ಟು ಬೇಗ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಇದಕ್ಕೆ ರೂಲ್ಸ್ ಮಾಡಿ ಅಂತ ಹೇಳಿದೆ. ಇದರಿಂದ ಯಾರಿಗೆಲ್ಲ ಲಾಭ ಆಗುತ್ತೆ? ನಾಡಿಗೂ ಒಳ್ಳೇದಾಗುತ್ತೆ, ದೇಶಕ್ಕೂ ಒಳ್ಳೇದಾಗುತ್ತೆ. ಅದರಿಂದ ಅವರು ಕೂಡ ಟ್ಯಾಕ್ಸ್ ಪೇ ಮಾಡೋದ್ರಿಂದ ರಾಜಾರೋಷವಾಗಿ ಬಿಸ್ನೆಸ್ ಮಾಡ್ಬೋದು. ಆದರೆ ಸ್ವಂತಕ್ಕೆ ಬಳಸುವಂಥ 2 ವೀಲರ್ಗಳನ್ನ ಇಟ್ಕೊಂಡು ಅದರಲ್ಲಿ ಬಾಡಿಗೆ ಹೊಡಿಯೋದಕ್ಕೆ ಹೋದ್ರೆ ಅವನು ಏನಾಗ್ತಾನೆ? ಅವನೊಬ್ಬ ಕಳ್ಳ ಆಗ್ತಾನೆ. ಮತ್ತೆ ನಾಡಿಗೂ ಕೂಡ ಅವನು ದ್ರೋಹ ಮಾಡ್ತಾ ಇರ್ತಾನೆ. ಇಂಥ ಒಂದು ವ್ಯವಸ್ಥೆ ನೀವೆಲ್ಲ 2 ವೀಲರ್ ಅಲ್ಲಿ ನಡೆಯುವಂಥದ್ದನ್ನ ನೋಡ್ತಾ ಇದ್ರಿ. ಇತ್ತೀಚೆಗೆ ನೀವು ಕಾರಲ್ಲೂ ಕೂಡ ನಾವು ಈ ತರ ಬಿಸ್ನೆಸ್ ದಂಧೆ ಮಾಡ್ತಿರುವಂಥದ್ದನ್ನು ಕೂಡ ವಿಡಿಯೋಗಳ ಮುಖಾಂತರ ತಿಳಿಸ್ತಾ ಇದೀವಿ. ಯಾಕೆ ಈ ದಂಧೆ ಮಾಡೋರನ್ನ ನಾವು ತೋರಿಸ್ತಿದೀವಿ ಅಂದ್ರೆ, ಇವರು ಆರಾಮಾಗಿ ವೈಟ್ ಬೋರ್ಡ್ ಕಾರ್ಗಳನ್ನ ಸಾಲ ಮಾಡಿ ತಗೊಂಡಿರ್ತಾರೋ, ಏನ್ ಮಾಡಿ ತಗೊಂಡಿರ್ತಾರೋ, ಆ ವೈಟ್ ಬೋರ್ಡ್ಗೆ ಏನು ಸಾಲ ಮಾಡಿ ಗಾಡಿಗಳು ತಗೊಂಡಿರ್ತಾರೆ, ಆ EMI ಕಟ್ಟಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಕಾರ್ಗಳನ್ನ ತಗೊಳಕ್ ಹೋಗ್ಬಾರ್ದು. ಇಲ್ಲ ಯೆಲ್ಲೋ ಬೋರ್ಡ್ ಆಗಿ ಪರಿವರ್ತನೆ ಮಾಡಿಕೊಂಡು ಅದರಲ್ಲಿ ದುಡ್ದು ಗಾಡಿ EMI ನ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಇವ್ರು ವೈಟ್ ಬೋರ್ಡ್ ಮಾಡ್ಕೊಳ್ಳಿ. ಇವರ ಅನುಕೂಲಕ್ಕೆ, ಇವರ ಶೋಕಿಗೆ, ಸ್ವಂತ ಬಳಕೆಗೆ ಬಳಸೋವಂಥ ವೆಹಿಕಲ್ನ ತಗೊಂಡ್ಬಿಟ್ಟು ಅದನ್ನ ಬಾಡಿಗೆಗೆ ಬಿಡ್ತಾರಲ್ಲ, ಇದು ಒಂದು ರೀತಿಯಲ್ಲಿ ದಂಧೆ. ಇದನ್ನ ಮಾಡೋ ಬದಲು ಕೆಲವರೆಲ್ಲ ಪಿಂಪ್ ಕೆಲಸ ಮಾಡ್ತಾರೆ ಅಂತಾರೆ. ಅಂದ್ರೆ ಪಾಪ ಕೆಲವು ಅಮಾಯಕ ಹೆಣ್ಮಕ್ಳುಗಳು ಹೊಟ್ಟೆಪಾಡ್ಗೋಸ್ಕರ ಬದುಕೋರ್ನ ತೋರಿಸ್ಕೊಂಡು ಬ್ರೋಕರ್ ಕೆಲಸ ಮಾಡ್ತಾರಲ್ಲ, ಅಂತ ಪಿಂಪ್ ಕೆಲಸ ಮಾಡೋರು ಈ ತರ ವೈಟ್ ಬೋರ್ಡ್ ಕಾರ್ಗಳನ್ನ ಇಟ್ಕೊಂಡು ಬಿಸ್ನೆಸ್ ಮಾಡೋರು. ಇಂಥ ಪಿಂಪ್ ನನ್ನ ಮಕ್ಳುಗಳು ಎಲ್ಲೆಲ್ಲಿ ಕಂಡು ಬರ್ತಾರೆ, ಇಂಥವ್ರ ದಂಧೆನ ನಾವು ಹೊರಗಡೆ ತಿಳಿಸ್ಬೇಕು. ಯಾಕೆ ತಿಳಿಸ್ಬೇಕು ಅಂದ್ರೆ ನೋಡಿ, ನಾವು GPS, ಪ್ಯಾನಿಕ್ ಬಟನ್ನು ಮೋಸ ಮಾಡ್ತಾರೆ ಅಂತ ಬಡ್ಕೊಂತೀವಿ, ಆಮೇಲೆ ಟ್ಯಾಕ್ಸ್ ಜಾಸ್ತಿ ಅಂತ ಬಡ್ಕೊಂತೀವಿ, RTOದವ್ರು ತೊಂದರೆ ಕೊಡ್ತಾರೆ ಅಂತ ಬಡ್ಕೊಂತೀವಿ, ನಾನಾ ತರ ಸಮಸ್ಯೆಗಳು ವಿಚಾರ ಇಟ್ಕೊಂಡು ಬಡ್ಕೊಂತಾನೆ ಇರ್ತೀವಿ. ಯಾಕೆ ಅಂದ್ರೆ ನಾವಿಷ್ಟೆಲ್ಲ ಸರ್ಕಾರಕ್ಕೆ ತೆರಿಗೆ ಕಟ್ಟಿದ್ರು ನಮ್ಗೆ ಹಿಂಗೆ ತೊಂದರೆ ಕೊಡ್ತಾರೆ ಅಂತ. ಆದ್ರೆ ಈ ತರದ್ ಏನೂ ಕೂಡ ಮಾಡ್ದೇನೆ ಸ್ವಂತಕ್ಕೆ ಬಳಸುವಂತ ಕಾರ್ಗಳನ್ನ ಇಟ್ಕೊಂಡು ಈ ತರದ್ ಏನೂ ಕೂಡ ನಿಯಮಗಳನ್ನ ಪರಿಪಾಲನೆ ಮಾಡ್ದೇನೆ ಆ ವೈಟ್ ಬೋರ್ಡ್ ಕಾರಲ್ಲಿ ಹಣ ಸಂಪಾದನೆ ಮಾಡ್ತಿರ್ತಾರಲ್ಲ, ಅಂಥವ್ರುಗಳು ಆರಾಮಾಗಿರ್ತಾರೆ. ಗೇಲಿ ಮಾಡೋದು ಕೂಡ ಇದ್ದೇ ಇರ್ತದೆ ಮನಸ್ಸಲ್ಲಿ. ನೋಡೋ, ಈ ನನ್ನ ಮಕ್ಳು ಯೆಲ್ಲೋ ಬೋರ್ಡ್ ಹಾಕೊಂಡು ರೋಡ್ ಅಲ್ಕೊಂಡು ಹಿಂಗೆ ಬಾಯಿ ಬಡ್ಕೊಂತಾರೆ, ನೋಡಿ ನಾವು ವೈಟ್ ಬೋರ್ಡ್ ಇಟ್ಕೊಂಡು ಆರಾಮಾಗಿ ದುಡ್ಡು ಮಾಡ್ಕೊಂಡಿದೀವಿ, ನಾನು ಒಂಥರ ಖತರ್ನಾಕ್ ನನ್ನ ಮಗ ಅನ್ನೋ ಥರದಲ್ಲಿ ಅವ್ರು ಇರ್ತಾರೆ. ಇಂಥ ಖತರ್ನಾಕ್ ನನ್ನ ಮಕ್ಕಳು ಅನ್ನೋ ರೀತಿಲಿ ಇವ್ರೇನು ಅನ್ಕೊಂಡಿರ್ತಾರೆ, ಇವರು ಖತರ್ನಾಕ್ ನನ್ನ ಮಕ್ಕಳಲ್ಲ, ಇವರು ಪಿಂಪ್ ನನ್ನ ಮಕ್ಕಳು ಅಂತ ನಮ್ಮ ಲೆಕ್ಕಾಚಾರ. ಇಂಥ ಖತರ್ನಾಕ್ ನನ್ನ ಮಕ್ಕಳು ಅನ್ನೋ ರೀತಿಲಿ ಅವ್ರೇನು ಇರ್ತಾರಲ್ಲ,
ಇಂಥ ಖತರ್ನಾಕ್ ಪಿಂಪ್ಗಳನ್ನ ಹೊರಗಡೆ ಹಾಕ್ಬಿಟ್ರೆ ಆಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ನಾನು ಖತರ್ನಾಕ್ ನನ್ನ ಮಗ ಅನ್ಕೊಂಡು ಏನೋ ಮಾಡ್ಕೊಂಡಿದ್ದೆ, ನಾನು ಖತರ್ನಾಕ್ ನನ್ನ ಮಗ ಅಲ್ಲ ಪಿಂಪ್ ನನ್ನ ಮಗ ಅಂತ ಒಂದು ತೋರಿಸ್ಕೊಟ್ಬಿಟ್ನಲ್ಲ ಅನ್ನೋದೊಂದು ಖುಷಿ ಇದೆಯಲ್ಲ, ಅದು ನಂಗೆ ತುಂಬ ಇಂಪಾರ್ಟೆಂಟು. ಹಂಗಾಗಿ ಈ ಥರ ವೈಟ್ ಬೋರ್ಡ್ ದಂಧೆ ನಡೆಸುವಂಥವ್ರು ಕಂಡು ಬಂದರು ಅಂದರೆ ನಮ್ಗೆ ಅದ್ರ ಬಗ್ಗೆ ಯಾರಾದರೂ ಮಾಹಿತಿ ಕೊಟ್ಟರೆ ಅದ್ರ ಬೆನ್ನಿಂದೆ ಬಿದ್ದು ಅದನ್ನ ಹೊರಗಡೆ ಸಮಾಜಕ್ಕೆ ತಿಳಿಸುವಂಥ ಕೆಲಸ ಮಾಡ್ತೀವಿ. ಯಾಕೆ ಅಂದರೆ ಆ ಥರ ದಂಧೆ ನಡೆಸ್ಕೊಂಡು ಒಳಗಡೆ ಆರಾಮಾಗಿರ್ತಾರಲ್ಲ ಅಂತ ಬಡ್ಡಿ ಮಕ್ಕಳು ಆಚೆಗೆ ಬೀಳ್ತಾರೆ. ನಮ್ಗೆ ಅದೊಂಥರ ಖುಷಿ. ಯಾಕೆ ಅಂದರೆ ಈ ಥರ ನಾಡೊಳಗಡೆನೆ ಇತ್ಕೊಂಡು ನಾಡು ದ್ರೋಹ ಬಡ್ಕೊಂಡು ಈ ಥರ ದುಡಿಮೆ ಮಾಡೋವಂಥ ಕಮರ್ಷಿಯಲ್ ವೆಹಿಕಲ್ ಸಮುದಾಯಕ್ಕೆ ಆರ್ಥಿಕವಾಗಿ ನಷ್ಟ ಮಾಡ್ತಾರಲ್ಲ, ಅವ್ರ ಜೀವನದ ಮೇಲೆ ಚೆಲ್ಲಾಟ ಆಡ್ತಾರಲ್ಲ, ಇಂಥ ತಲೆಡಿಕ್ ನನ್ನ ಮಕ್ಕಳನ್ನ ಬಿಡ್ಬೇಕಾ ನಾವು? ಬಿಡಬಾರ್ದು. ಅದನ್ನು ಸಮಾಜದ ಮುಂದೆ ಬಯಲಿಗಿಳಿಬೇಕು. ಹೌದು, ಪೊಲೀಸ್ನವ್ರಿಗೆ ಎಷ್ಟೋ ವಿಚಾರಗಳಲ್ಲಿ ಈ ಥರದೊಂದು ದಂಧೆ ನಡೀತಿದ್ಯಾ ಅಂತ ಗೊತ್ತಿರೋದೇ ಇಲ್ಲ. ಗೊತ್ತಿದ್ರು ಕೂಡ ಯಾರು ದೂರು ಕೊಟ್ಟಿಲ್ಲ ಅಂದರೆ ಅವರು ಏನು ಆಕ್ಷನ್ ತಗೊಳ್ಳೋದಿಲ್ಲ. ನಮಗೆ ಗೊತ್ತಾದ ಮೇಲೆ ಅವ್ರ ಮೇಲೆ ದೂರು ಕೊಡುವಂಥ ಕೆಲಸ ಮಾಡಬೇಕು. ಅವ್ರ ಆಕ್ಷನ್ ತಗೊಂಡಿಲ್ವಾ, ಖಂಡಿತ ಪೊಲೀಸ್ ಇಲಾಖೆ ತಗೊಂಡಿಲ್ಲ ಅಂತೇಳಿ ನಾವು ಎಲ್ಲಿ ಬೇಕಾದ್ರೂ ಎದೆ ತಟ್ಕೊಂಡು ಮಾತಾಡ್ಬೋದು. ಅವ್ರು ಏನು ನಮ್ಗೆ ರೀಪ್ಲೈಗಳು ಕೊಟ್ಟಿಲ್ವಾ, ಅವ್ರಿಗೆ ಮನವಿ ಕೊಟ್ಟಿರ್ತೀವಾ, ಇನ್ನೊಂದು ಸ್ಟೆಪ್ ಮುಂದುವರಿತೀವಿ ಅಂತ ಹೋದ್ರೂ ಕೂಡ ನಾವು ಕಾನೂನು ಮೊರೆ ಹೋಗಿ ಕಾನೂನಿಂದ ಚೀಮಾರಿ ಹಾಕಿಸ್ಬೋದು. ಇಲಾಖೆಗಳಿಗೆ, ಸರ್ಕಾರಕ್ಕೂ ಕೂಡ ಚೀಮಾರಿ ಹಾಕಿಸ್ಬೋದು. ಆಗ ಕೋರ್ಟಿಂದ ಚೀಮಾರಿ ಆಯಿತು ಅಂದರೆ ಕೆಲಸ ಮಾಡೇ ಮಾಡ್ತಾರ? ನೋಡಿ, ಈ ಪ್ರಕ್ರಿಯೆನ ನಾವು ಮಾಡಬೇಕು. ಆದರೆ ಕೆಲವರೆಲ್ಲ ನಮ್ಗೆ ಯಾಕೆ ಬೇಕು, ಅಯ್ಯೋ ಬಿಡು ಇವತ್ತು ಅದರಿಂದ ಎಲ್ಲ ಹೋದ್ರೆ ನಮ್ಮ ಸಂಪಾದನೆ ಹಾಳಾಗ್ಬಿಡುತ್ತೆ. ಐ ನೋ ನಿಮ್ಮ ಸಂಪಾದನೆ ಹಾಳಾಗುತ್ತೆ ಅಂತ ನಾವುಗಳು ಹಂಗೆ ಇದ್ಬಿಟ್ರೆ ದಿನ ದಿನ ಈ ದಂಧೆ ಜಾಸ್ತಿ ಆಯಿತು ಅಂದರೆ ಇವತ್ತು 1,000 ದುಡಿತಿರೋ 2,000 ದುಡಿತಿರೋ ನಾಳೆ ಅದು ಇಲ್ದಂಗೆ ಬೀದಿಗೆ ಬರ್ತಿರಲ್ಲ. ಅದೇ ಈ ದಂಧೆನ ಮಟ್ಟ ಹಾಕಿದ್ರೆ ನಿಮ್ಮ ಬಿಸ್ನೆಸ್ಸು ತಂತಾನಾಗೆ ಮುಂದುವರಿತದಲ್ವಾ. ಇದಕ್ಕೆ ಕೈ ಜೋಡಿಸಿ ಅಂತ ನಾವು ನಿಮ್ಗೆ ಹೇಳೋದು. ನೋಡಿ, ನಿನ್ನೆ ಒಬ್ರು ಮಹಿಳೆ ಅದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಮಾತಾಡ್ತಾರೆ, ನಾನು ಒಂದು ಗಾಡಿ ಬುಕ್ ಮಾಡಿದ್ರೆ 3,000 4,000 ಮನ್ಸಿಗೆ ಬಂದಂಗೆ 10,000 ಎಲ್ಲೋ ಬೋರ್ಡ್ ಗಾಡಿ ಇಟ್ಕೊಂಡು ನಾವೇ ಅಷ್ಟು ಸಂಪಾದನೆ ಮಾಡೋಕ್ಕಾಗ್ತಿಲ್ಲ ಅಂದರೆ ವೈಟ್ ಬೋರ್ಡ್ ಗಾಡಿ ಇಟ್ಕೊಂಡು ಈ ಥರ ದಂಧೆ. ಆಮೇಲೆ ನನ್ನ ಮಕ್ಳದ್ದು ಇನ್ನೊಂದು ಟ್ರಿಕ್ಸ್ ಏನು ಗೊತ್ತಾ, ಗಾಡಿಗಳು ಆಕ್ಸಿಡೆಂಟ್ ಆಯಿತು ಅಂದರೆ ಯಾರು ತಗೊಂಡೋಗಿರ್ತಾರೆ ಅವನು ಅಷ್ಟೇ ಮುಂಡ ಮೋಚ್ಬಿಡ್ತಾರೆ. ಇನ್ಶೂರೆನ್ಸು ಕ್ಲೈಮ್ ಮಾಡ್ಕೊಂತಾರೆ ಕಚಡ ನನ್ನ ಮಕ್ಕಳು. ಅದ್ರ ಜೊತೆಗೆ ಯಾಕೆಂದ್ರೆ ಪೊಲೀಸ್ನವ್ರಿಗೇನು ಆಕ್ಸಿಡೆಂಟ್ ಆಗೈತಲ್ಲ ಹೋಗೈತೆ ಅಂದರೆ ಹೋಗ ಅದೇನು ರಾಜಿ ಮಾಡ್ಕೊಳ್ಳೋ ಕೊಡ ನನಗೊಂದು ಅಷ್ಟೋ ಇಷ್ಟು ಅಂತ ಇವರು ಒಂದು ಸ್ವಲ್ಪ ಕೆರ್ಕೊಂಡ್ಬಿಡ್ತಾರೆ. ಇನ್ಶೂರೆನ್ಸ್ ಕ್ಲೈಮ್ ಆಗೋ ಥರ ಮಾಡ್ಕೊಡ್ತಾರೆ. ಆ ಕಡೆ ಇನ್ಶೂರೆನ್ಸು ಕ್ಲೈಮ್ ಮಾಡ್ಕೊಂತಾರೆ. ಆಮೇಲೆ ಅವ್ನು ಯಾರು ತಗೊಂಡೋಗಿರ್ತಾನಲ್ಲ ಅವನ್ನ ಎದುರಿಸಿ ಬದುರಿಸಿ ಇಷ್ಟು ದುಡ್ಡು ಖರ್ಚಾಗೈತೆ ದುಡ್ಡು ಕೊಡು ಅಂತ ಕಿತ್ಕೊಂತಾರೆ. ಹೆಂಗೆ ದುಡ್ಡು ಮಾಡ್ತವ್ರೆ ಅಂದರೆ ಇಂಥ ತಲೆಡಕ್ ನನ್ನ ಮಕ್ಳುಗಳನ್ನ ನಾವು ಹೊರಗಡೆ ತೋರಿಸೋ ತಪ್ಪ, ಅದನ್ನ ನಾವು ಮಾಡೋವಾಗಂತ ಕೆಲಸ ಮಾಡ್ತಾ ಇದ್ದೀವಿ. ನೋಡಿ, ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಹಾಕ್ಬೇಕಾದ್ರೆ ಕೆಲವರೆಲ್ಲ ಕಾಮೆಂಟ್ ಮಾಡ್ತಾ ಇದ್ರು, ಸರ್ ನಮ್ಮ ಏರಿಯಾದಲ್ಲಿ ಈ ಥರ ಮಾಡ್ತಾ ಇದ್ದಾರೆ, ಆಮೇಲೆ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಈ ಥರ ವೈಟ್ ಬೋರ್ಡ್ ಕಾರ್ಡಲ್ಲಿ ಖಂಡಿತ ಅದನ್ನು ಕಾರ್ಯಾಚರಣೆ ಮಾಡಿದ್ದೀನಿ. ಕ್ವಿಕ್ ರೈಡ್ ಅಂತ ಹೇಳಿ ಈಗ ಮೊನ್ನೆ ರೀಸೆಂಟ್ಲಿ ಝೂಮ್ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಯಾವುದದು ಇಂದಿರಾನಗರದಲ್ಲಿ RTO ಇತ್ತಲ್ಲ, ಅದು ಇವಾಗ ಆ ಕಡೆ ಶಿಫ್ಟ್ ಆಗಿದೆ ರಾಮಮೂರ್ತಿ ನಗರದ ಕಡೆ. ಅಲ್ಲಿ ಹೋಗಿದ್ದಾಗ ಕ್ವಿಕ್ ರೈಡ್ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ARTO ಮಾತಾಡ್ತಾನೆ, ನಾನೇ ಅವ್ರಿಗೆ ಕ್ವಿಕ್ ರೈಡ್ ಅವ್ರ ಲೈಸೆನ್ಸ್ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಅಲ್ಲಿಗೆ ಅಗ್ರಿಗೇಟರ್ ಲೈಸೆನ್ಸು ಕ್ವಿಕ್ ರೈಡ್ ಅವ್ನು ತಗೊಂಡವನೆ ಅಂತ ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಸರ್ ಅದರಲ್ಲಿ ವೈಟ್ ಬೋರ್ಡ್ ಕಾರಲ್ಲಿ ಎಂಪ್ಲಾಯಿಗಳನ್ನ ಪಿಕಪ್ ಡ್ರಾಪ್ ಮಾಡ್ತವ್ರೆ, ಅದು ಹೆಂಗೆ ಸರ್ ಲೈಸೆನ್ಸ್ ಕೊಟ್ರಿ ಅಂದರೆ ಅದು ಎಂಪ್ಲಾಯಿಗಳು ಯಾವನಾದರೂ ಸರಿನೇ ಕಮರ್ಷಿಯಲ್ ಆಗಿ ಬರಬೇಕು. ವೈಟ್ ಬೋರ್ಡಲ್ಲಿ ಸ್ವಂತಕ್ಕೆ ಬಳಸೋವಂಥದ್ದು ಅವ್ನು ಹೆಂಗೆ ಕರ್ಕೊಂಬರಕ್ಕೆ ಸಾಧ್ಯ ಸರ್? ಅವ್ನು ಎಂಪ್ಲಾಯ್ ಎಲ್ಲ ನಾನೇ ಬುಕ್ ಮಾಡಿದ್ದೀನಿ, ಯಾರು ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು ಅದ್ರಲ್ಲಿ, ಆ ಥರನೂ ಆಪ್ಷನ್ ಐತೆ ಅಂದರೆ ಆ ಥರದ್ದೆಲ್ಲ ಏನಿಲ್ವಲ್ಲ ಅಂತ ಸಮರ್ಥಿಸ್ಕೊಂತಾನೆ ಒಬ್ಬ ARTO. ಅವ್ನು ಇನ್ನೆಷ್ಟು ತಿಂದಿರ್ಬೋದು ಅವನ ಹತ್ರ. ಅವನಲ್ಲಿ ಹೇಳ್ತಾ ಇದ್ರೆ ನಮ್ಗೆ ಅಲ್ಲೇ ಹತ್ತುರಿತಾ ಇತ್ತು. ಏನು ಮಾಡ್ತೀರಾ, ಕೈಯಲ್ಲಿ ಅಧಿಕಾರ ಇದೆ. ಕೋತ್ ನನ್ನ ಮಕ್ಕಳು ಅವ್ರು ಹೇಳ್ದಂಗೆ ಆಯ್ತು ಏನೋ ಮಾಡಪ್ಪ ಅನ್ಕೊಂಬರ್ಬೇಕು. ಆ ಪರಿಸ್ಥಿತಿ ನಮ್ಮವು. ನೋಡಿ, ಈ ಥರದಲ್ಲಿ ಅವ್ನಿಗೆ ಲೈಸೆನ್ಸ್ ಕೊಟ್ಟವ್ರೆ. ಈ ಥರ ಕ್ವಿಕ್ ರೈಡಲ್ಲಿ ಈ ಥರ ದಂಧೆ ನಡೀತೈತೆ ಅಂದ್ಬಿಟ್ಟು ಹೋದೆ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ. ತುಂಬ ವಿಡಿಯೋಸ್ಗಳು ಮಾಡಾಕ್ತೆ. ಸಂಪಿಗೆಹಳ್ಳಿ ಪೊಲೀಸ್ ಸ್ಟೇಷನಿಂದ ಫೋನ್ ಬರ್ತದೆ ನನಗೆ, IT ಎಂಪ್ಲಾಯಿ ಅಂದರೆ IT ಸಂಸ್ಥೆಯವ್ರುಗಳು ಮೇಲ್ ಮಾಡಿದ್ದಾರೆ ಬನ್ನಿ ಸ್ಟೇಷನ್ ಹತ್ರ ಅಂತ. ನಾವು ನಮ್ಮ ಅಧ್ಯಕ್ಷ ಇಬ್ರು ಹೋಗ್ತೀವಿ. ಅಲ್ಲಿ ಹೋದಾಗ ನೀವು ಯಾಕೆ ಅಲ್ಲೆಲ್ಲ ಹೋಗ್ತೀರಾ, ಅಲ್ಲೆಲ್ಲ ನೀವು ವಿಡಿಯೋ ಮಾಡಂಗಿಲ್ಲ. ನೋಡಿ ಹೆಂಗೆಲ್ಲ ಈ ದುಡ್ಡಿರೋರು ದಂಧೆ ನಡೆಸೋರು ಕಾನೂನನ್ನ ಹೆಂಗೆಲ್ಲ ಬಳಸ್ಕೊಂತಾರೆ ಅಂತ. ಆಯ್ತು ಹೇಳಿ ಸರ್ ಏನೇನು ಹೇಳ್ತೀರಾ ಹೇಳಿ ಅಂದ್ಬಿಟ್ಟು ಆಯಿತು ಸ್ಟೇಟ್ಮೆಂಟ್ ಕೊಟ್ಟೆ, ಇನ್ಮೇಲೆ ಅಲ್ಲಿ ಹೋಗಂಗಿಲ್ಲ ವಿಡಿಯೋ ಮಾಡಂಗಿಲ್ಲ ಅಂತ. ಆಯಿತು ಬರ್ಕಳಿ ಅಂದೆ. ಆಮೇಲೆ RTOದಲ್ಲಿ ಹೋಗ್ಬಿಟ್ಟು ಕಾರ್ಯಾಚರಣೆ ಮಾಡಕ್ಕೆ ಬಿಟ್ಟೆ. ಅವತ್ತು ಕಾರ್ಯಾಚರಣೆ ಮಾಡಿದ್ದಿನ ಒಂದು ಗಾಡಿನೂ ಕೂಡ ಅಲ್ಲಿ ಪಿಕಪ್ಗೆ ಆಗದೆ ಇರೋ ಥರ ಮಾಡಿದ್ರು. ಈಗ ನಡೀತಾ ಇದೆ ನೋಡಿ. ಹಿಂಗೆ ದಂಧೆ ನಡೆಸೋರು ನಡೆಸ್ತವ್ರೆ.
ಆದ್ರೆ ಇಂಥ ನನ್ನ ಮಗ ಒಬ್ಬ ಹಿಂಗ್ ದಂಧೆ ನಡೆಸ್ತವನೆ ಅಂತ ಹೊರಗಡೆ ಹಾಕಿದ್ವಲ್ಲ, ಅದು ನಮ್ಗೆ ಹೆಮ್ಮೆ. ನೋಡಿ, ಕ್ವಿಕ್ ರೈಡ್ ಅಲ್ಲಿ ಈಗಲೂ ನಡೀತಾ ಇದೆ. ಯಾಕೆ ರಾಮಲಿಂಗಾರೆಡ್ಡಿ ಅವ್ರಿಗೆ ನಾವು ಓಪನ್ ಆಗಿ ಮಾತಾಡ್ತೀವಿ ಅಂದ್ರೆ, ಎದುರುಗಡೆ ಸಿಕ್ಕಿದ್ರು ಕೇಳ್ತೀವಿ. ನೋಡಿ, ಮೊನ್ನೆ ವಿಧಾನಸೌಧದಲ್ಲಿ ಮೀಟಿಂಗ್ ನಡೀತು, ಅದನ್ನ ಎದುರುಗಡೆನೆ ಕೇಳ್ದ. ನಮ್ಗೇನ್ ಭಯಾಗಿಯೇ ಇಲ್ಲ, ಅವನು ಮನುಷ್ಯನೇ. ಏನೋ ಜನ ಆರ್ಸ್ ಗೆಲ್ಲಿಸಿರ್ಬೋದು. ಎಷ್ಟು ವರ್ಷ? 5 ವರ್ಷ. 5 ವರ್ಷ ಆದ್ಮೇಲೆ ಅವನ ಮೂಸೋರ್ ದಿಕ್ಕಿರಲ್ಲ ಗೆದ್ದಿಲ್ಲ ಅಂದ್ರೆ. ಅವನು ನಾರ್ಮಲ್ ಆಗಿ ಅಲ್ಕೊಂಡಿರ್ಬೇಕು, ಏನ್ ದುಡ್ಡು ಮಾಡಿದ್ರು ಅಷ್ಟೇನೆ. ಹಂಗಾಗಿ ಕೇಳ್ತೀವಿ, ಒಳ್ಳೇದ್ ಮಾಡೋದಕ್ಕೆ ನೀನ್ ಗೆದ್ದು ಬಂದಿದ್ಯಾ, ಒಳ್ಳೇದ್ ಮಾಡಪ್ಪ ಅಂತ. ಇಲ್ಲ, ಅವ್ನು ಮಾಡೋ ಯೋಗ್ಯತೆ ಇಲ್ಲ ಅಂದ್ರೆ ಅವ್ನ ಯೋಗ್ಯತೆ ಇಲ್ಲ ಅಂತೀವಿ. ಮಾಡಬೇಕು, ಒಳ್ಳೇದ್ ಮಾಡೋದಕ್ಕೇನೆ ಆರ್ಸ್ ಬಂದಿರೋದು ಅಂತ. ಹಂಗೆ ಈ ರೀತಿಯಲ್ಲಿ ವೈಟ್ ಬೋರ್ಡ್ ದಂಧೆಗಳು ನಡೀತಾ ಇದಾವೆ, ಅದನ್ನು ಕೂಡ ಹೊರಗಡೆ ಹಾಕ್ತಿವಿ. ಯಾಕೆಂದ್ರೆ ಈ ದಂಧೆ ಮಾಡೋರೆಲ್ಲ ಆರಾಮಾಗಿ ದಂಧೆ ಮಾಡ್ಕೊಂಡು ಇದ್ಬಿಟ್ರೆ, ನಮ್ಮನ್ನ ಯಾರು ಏನು ನೋಡ್ತಿಲ್ಲ ಅಂತ ತಿಳ್ಕೊಂಡ್ರೆ, ಅಂತ ನೋಡೋ ಅಂತ ರೀತಿಯಲ್ಲಿ ಮಾಡೋ ಅಂಥದ್ದು ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟೇ. ಅವರು ಏನು ಸುಮ್ಮನೆ ಇರಲ್ಲ, ನಮ್ಮೇಲೆ ನಾನಾ ಥರ ಪ್ರಯೋಗಗಳು ಮಾಡ್ತಾರೆ, ನಾವು ಬಗ್ಬೇಕಲ್ಲ. ದಂಧೆ ಮಾಡೋ ನನ್ನ ಮಕ್ಕಳೇ ಪ್ರಯೋಗ ಮಾಡಿದ್ರೆ ನಾವೇನ್ ಮಾಡ್ಬೇಕು ಆ ಕೆಲಸ ಮಾಡ್ತೀವಿ. ಇನ್ ಲೀಗಲ್ ಆಗಿ ನಾವು ಟ್ಯಾಕ್ಸ್ ಕಟ್ಕೊಂಡು ಗಾಡಿಗಳು ಇಟ್ಕೊಂಡು ದುಡಿಮೆ ಮಾಡೋರು ನಾವೆಂಗಿರ್ಬೇಕು? ಎನಿವೆ ಬ್ರದರ್ಸ್, ನಾವು ಈ ಒಂದು ವೈಟ್ ಬೋರ್ಡ್ ವಿಚಾರದಲ್ಲಿ ಧ್ವನಿ ಎತ್ತಿದೀವಿ, ಹಿಂದೆಯಿಂದನೂ ಕೂಡ ಎತ್ಕೊಂಡ್ ಬಂದಿದೀವಿ. ಸಾಕಷ್ಟು ಕಾರ್ಯಾಚರಣೆಗಳನ್ನ ಮಾಡಿಸಿದೀವಿ. ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಸಂಸ್ಥೆಗಳು ವೈಟ್ ಬೋರ್ಡಲ್ಲಿ ದಂಧೆ ನಡೆಸ್ತವ್ರೆ, ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಯಾವನ್ ಮಾಡ್ತವನೆ. ಇನ್ನು ಮುಂದೆ ಅಷ್ಟೇ ನಮ್ಮ ಗಮನಕ್ಕೆ ಬಂತು ಅಂದ್ರೆ ಆ ರೆಸಿಡೆನ್ಷಿಯಲ್ ಏರಿಯಾಗೆ ನುಗ್ತೀವಿ, ಲೋಕಲ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ಗಳು ಮಾಡಿಸ್ತೀವಿ, ಅವ್ರ ಆಕ್ಷನ್ ತಗೊಳ್ಳಿ ಅಂತ ಕೇಳ್ಕೊಂತೀವಿ. ತಗೊಂಡಿಲ್ಲ ಅಂದ್ರೆ ನಮಗೆ ಗೊತ್ತಿದೆ, ಎಲ್ಲ ಫೈಲ್ ಮಾಡ್ತೀನಿ. ಯಾವ್ಯಾವ ಸ್ಟೇಷನಲ್ಲಿ ದೂರು ಕೊಟ್ಟಿದ್ದೆ, ಯಾವ್ಯಾವ RTOದಲ್ಲಿ ದೂರು ಕೊಟ್ಟಿದ್ದೆ ಎಲ್ಲ ಫೈಲ್ ಮಾಡ್ಬಿಟ್ಟು, ನಮ್ಮ ಸ್ನೇಹಿತರೆ ಲಾಯರ್ ಇದ್ದಾರೆ, ಅವ್ರಿಗೆ ಹೇಳ್ಬಿಟ್ಟು ಕೋರ್ಟ್ಗೊಂದು ಪಿಟಿಷನ್ ಹಾಕಿಸ್ತೀನಿ. ಈ ರೀತಿ ಎಲ್ಲ ಸ್ಟೇಷನ್ಗಳಲ್ಲಿ ದೂರು ಕೊಟ್ಟಿದ್ದೀವಿ, ಈ ರೀತಿ ಎಲ್ಲ RTO ಇಲಾಖೆಯಲ್ಲಿ ದೂರು ಕೊಟ್ಟಿದ್ದೀವಿ, ಇವರೆಲ್ಲ ಇವ್ರಗಳ ಜೊತೆ ಶಾಮೀಲಾಗಿದ್ದಾರೋ ಏನ್ ಕತೆನೋ ಗೊತ್ತಿಲ್ಲ, ಇದರಲ್ಲಿ ಏನೂ ಕೂಡ ಆಕ್ಷನ್ ತಗೊಂಡಿಲ್ಲ ಅಂತೇಳಿ ಕೋರ್ಟಲ್ಲಿ ಒಂದು ಪಿಟಿಷನ್ ಹಾಕ್ಸಿದ್ರೆ, ಆಗ ಕೋರ್ಟು ಅದಕ್ಕೆಲ್ಲ ಉತ್ತರ ಕೊಡಿ ಅಂತ ಕೇಳುತ್ತಲ್ಲ, ಆಗ ಬರಲಿ ಕೋರ್ಟಲ್ಲಿ ಬಂದು ಉತ್ತರ ಕೊಡ್ಲಿ ಇವ್ರುಗಳು. ಆ ಪ್ರಕ್ರಿಯೆ ಮಾಡಬೇಕು ಅಂತಾನೆ ಈ ಪ್ರಯತ್ನ ಮಾಡ್ತಾ ಇರೋದು. ಇದಕ್ಕೆ ಸಹಕಾರ ಕೊಡ್ಬೇಕಾಗಿರೋರು, ಬೈಕು ಅಂತ ಬಂದ್ರೆ ಆಟೋದವ್ರು ಸಹಕಾರ ಕೊಡ್ಲೇಬೇಕು, ಕಾರ್ಗಳು ಅಂತ ಬಂದ್ರೆ ಕ್ಯಾಬ್ನವರು ಸಹಕಾರ ಕೊಡ್ಬೇಕು. ನೀವು ಸಹಕಾರ ಕೊಟ್ರೆ ಖಂಡಿತ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ನಾವು ಬೆಂಬಲ ಕೊಡ್ತೀವಿ ಸರ್, ಸಹಕಾರ ಕೊಡ್ತೀವಿ ಸರ್ ಅಂದ್ರೆ ಹೋರಾಟ ಮಾಡ್ತೀವಿ. ನೀವೇನು ಸಹಕಾರ ಕೊಡ್ದಂಗೆ ನಮ್ ದುಡಿಮೆ ನಮ್ಗೆ ಹೆಚ್ಚು ಅನ್ನೋ ತರ ಇದ್ರೆ ನಮ್ಮ ಪ್ರಯತ್ನ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ತಾ ಇರ್ತೀವಿ. ಆದ್ರೆ ಸೋಷಿಯಲ್ ಮೀಡಿಯಾ ಮುಖಾಂತರ ಇದನ್ನ ತಿಳಿಸ್ತೀವಲ್ಲ, ನಮ್ಗೆ ಅದೊಂಥರ ಹೆಮ್ಮೆ. ಯಾಕೆಂದ್ರೆ ಗೊತ್ತಾಗ್ಬೇಕಲ್ಲ ಸಮಾಜಕ್ಕೆ, ಇಂಥದೊಂದು ಕೆಟ್ಟು ದಂಧೆಗಳು ನಡೀತಾ ಇದೆ, ಇಂಥ ದಂಧೆ ಬಗ್ಗೆ ಇಷ್ಟು ರಾಜಾರೋಷವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ತಿಳಿಸಿದ್ರು ಕೂಡ ಸಂಬಂಧಪಟ್ಟಿರೋ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆಗಳು ಏನೂ ಮಾಡ್ತಿಲ್ಲ ಅಂದ್ರೆ ಇವ್ರು ಎಂತ ಹೇಳಿ ನನ್ನ ಮಕ್ಕಳು ಅನ್ನೋದು ಗೊತ್ತಾಗ್ಬೇಕಲ್ವಾ. ಆ ಪ್ರಕ್ರಿಯೆಗಳಾಗಬೇಕು ಅಂತಾನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗ್ತಾ ಇರೋದು. ನೋಡೋಣ, ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಮಾಹಿತಿಗಳು ಯಾರ್ಯಾರು ಕಳಿಸ್ತಾರೋ ಅದನ್ನ ಆಧರಿಸ್ಬಿಟ್ಟು ಅದ್ರ ವಿಚಾರವಾಗಿ ಹೋಗ್ತೀವಿ. ಹೋಗಿ ಸಂಬಂಧಪಟ್ಟಿರುವಂತ RTOಗೆ, ಪೊಲೀಸ್ ಇಲಾಖೆಗೆ ದೂರು ಕೊಟ್ಟೇ ಕೊಡ್ತೀವಿ. ಕ್ರಮ ತಗೊಳ್ಳೋದು ಬಿಡೋದು ಅವರು ಬಿಟ್ಟಿದ್ದು. ತಗೊಂಡಿಲ್ಲ ಅಂದ್ರೂ ಎಲ್ಲ ಫೈಲ್ ಮಾಡ್ತಿದ್ದೀನಿ, ಈ ಸರಿ ಅಂತೂ ಬಿಡೋ ಮಾತೇ ಇಲ್ಲ. ಫೈಲ್ ಮಾಡಿ ಲಾಯರ್ನಿಟ್ಟು ಖಂಡಿತ ಹೈಕೋರ್ಟಲ್ಲಿ ಕೇಸ್ ಹಾಕುವಂಥ ಕೆಲಸ ಮಾಡೇ ಮಾಡ್ತೀವಿ. ಸಂಬಂಧಪಟ್ಟಿರುವಂಥ ಸ್ಟೇಷನ್ ಅವರು, ಸಂಬಂಧಪಟ್ಟಿರೋ RTOದವ್ರಿಗೋ ಕೋರ್ಟಿಂದ ನೋಟಿಸ್ಗಳು ಹೋದಾಗ ಬಂದು ಉತ್ತರ ಕೊಡಲಿ. ಅಲ್ಲಿ ಈ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಚಾಲಕರುಗಳು ಸಪೋರ್ಟ್ ಮಾಡಿದ್ರೆ ನಾವು ಖಂಡಿತ ಇದರಲ್ಲಿ ಮುಂದುವರಿತಾ ಸಾಕ್ತೀವಿ. ನೀವು ಸಪೋರ್ಟ್ ಮಾಡಬೇಕಾಗಿರೋದು ಇಷ್ಟೇ. ನಾವು ಅದಕ್ಕೆ ಆದ ಪ್ರತ್ಯೇಕ ಗ್ರೂಪ್ ಮಾಡಿದ್ದೀವಿ ವಾಟ್ಸಪ್ಪಲ್ಲಿ. ದಯವಿಟ್ಟು ಬಂದು ಜಾಯಿನ್ ಆಗಿ. ನಮ್ಮ ಸಂಘಟನೆ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಖಂಡಿತ ನಿಮಗೆ ಆ ಗ್ರೂಪಲ್ಲಿ ಸೇರಿಸ್ತೀವಿ. ಸೇರ್ಕೊಳ್ಳಿ, ಈ ಒಂದು ವಿಚಾರಗಳನ್ನ ತಿಳಿಸ್ತೀವಿ. ಹೌದು, ಇಲ್ಲಿ ನಡೀತಿರೋ ಅಂಥದ್ದು ತಪ್ಪು, ಇದರಿಂದ ನಮಗೆ ತೊಂದರೆ ಆಗ್ತಿದೆ ಅನ್ನೋ ಮಾಹಿತಿ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಅಂಥ ವಿಚಾರಗಳಲ್ಲಿ ಸಹಕಾರ ಕೊಡಿ. ಧನ್ಯವಾದ.